ಎಲ್ಲರೂ ತುಂಬ ಒಳ್ಳೆ ಫ್ರೆಂಡ್ಸ್ ನನಗೆ. ಸ್ಪೆಷಲಿ ಪ್ರಜ್ಜು, ನಾನು ಒಟ್ಟಿಗೆ ಜಿಮ್ ಮೇಟ್ಸ್ ಅವಾಗ್ಲಿಂದನೂ ನಮ್ದೇ ಸಿನಿಮಾ ಹೀರೋ ಅನ್ನೋಕ್ಕಿಂತ ಹೆಚ್ಚಾಗಿ ಜಿಮ್ ಫ್ರೆಂಡ್ಸ್ ಆಗಿದ್ವಿ. ಸೊ ಅಲ್ಲಿ ಪ್ರಜ್ಜುನು ಯಾವತ್ತೂ ಇರೋ ತರ ಬಿಹೇವ್ ಮಾಡಲಿಲ್ಲ, ಇವತ್ತು ಬಿಹೇವ್ ಮಾಡ್ತಿಲ್ಲ. ಒಬ್ಬ ಒಳ್ಳೆ ಫ್ರೆಂಡ್ ತರನೇ ಮಾತಾಡ್ತೀವಿ. ಆಮೇಲೆ ಭೇದ ಭಾವ ಇಲ್ಲ ಅವತ್ತಿಂದಲೂ. ಒಂದು ಸಣ್ಣ ದುರಾಂಕಾರದ ಮಾತು ಇಲ್ದಿರ ಎಲ್ರು ಒಂದೇ ರೀತಿಯಲ್ಲಿ ನೋಡುವಂತ ವ್ಯಕ್ತಿಯಲ್ಲಿ ಪ್ರಜ್ವಲ್ ದೇವರಾಜ್ ಕೂಡ ಒಬ್ಬರಾಗ್ತಾರೆ. ಸೊ ನಾನು ಈ ನಡತೆ ಅವತ್ತಿಂದಲೂ ನೋಡ್ತಾ ಇದ್ದೀನಿ, ಇವತ್ತಲೂ ನೋಡ್ತಾ ಇದ್ದೀನಿ. ಸೊ ನಮ್ಮ ಒಬ್ಬ ಹೀರೋಗೆ ಅದು ತುಂಬಾ ಮುಖ್ಯ ಆಗತ್ತೆ ಯಾವಾಗ್ಲೂ. ಆಮೇಲೆ ಯಾವಾಗ್ಲೂ ನಗ್ನಗ್ತಾ ಇರೋ ಅವ್ರ ಮಡದಿ, ಎಲ್ಲೇ ಹೋಗ್ಲಿ ಜೊತೆ ನಗ್ನಗ್ತಾ ಓಡಾಡ್ತಾ ಇರ್ತಾರೆ. ಅದನ್ನ ನೋಡಿ ಖುಷಿ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ನಿಮ್ಮ ಇಬ್ಬರಿಗೂ, ಒಳ್ಳೇದಾಗ್ಲಿ, ದೇವ್ರು ತುಂಬಾ ಚೆನ್ನಾಗಿಟ್ಟಿರ್ಲಿ. ಅಟ್ ದ ಸೇಮ್ ಟೈಮ್ ಪುನೀತ್, ನಮ್ಮ ಯಾವ ಸಿನಿಮಾ ಮಾಡಿದ್ದು, ರಜನಿಕಾಂತ ಮತ್ತೆ ರೋಹಿತ್, ಜಯಮ್ಮನ್ ಮಗ, ಎರಡು ಸಿನಿಮಾ ವರ್ಕ್ ಮಾಡೋವಾಗ ಸಣ್ಣ ಹುಡುಗನ್ ತರ ಇದ್ದವನು ಇವತ್ತು ನೋಡಿದ್ರೆ ಸಣ್ಣ ಹುಡುಗನ್ ತರ ಇದಾರೆ. ಬಟ್ ದೊಡ್ಡ ಪಿಕ್ಚರ್ ಮಾಡ್ತಾ ಇದಾರೆ, ಅದೇ ಖುಷಿ ನನಗೆ. ಒಂದು ಒಳ್ಳೆ ಸಾಧನೆ, ಒಳ್ಳೆ ಗ್ರೋತ್ ಅದು. ಅದಿತಿ ಪ್ರಭುದೇವ್ ಅವ್ರ ಬಗ್ಗೆ ನಾನು ಈಗಲೂ ಹೇಳ್ತಿದ್ದೆ, ನಮ್ಮ ಇಂಡಸ್ಟ್ರಿ ಮಹಾಲಕ್ಷ್ಮಿ, ನೀನು ಎಲ್ಲಿ ನೋಡಿದ್ರು ನಿಂದೇ ಪೂಜೆ ನಡೀತಾ ಇರತ್ತೆ. ಸೊ ಆಲ್ ದ ಬೆಸ್ಟ್ ಟು ಯು ಆಲ್ಸೋ. ಜೊತೆಯಲ್ಲಿ ಪ್ರಶಾಂತ್ ಇದ್ದಾರೆ, ನಮ್ಮ ಹೊರಟ ಪ್ರಶಾಂತ್, ರೈಟ್, ಹೊರಟ ಪ್ರಶಾಂತ್ ಅವರು ಇದ್ದಾರೆ. ಅವ್ರ ಅದೇ ಮನೆಗೆ ಬಂದಾಗ ಅಂದ್ರು ಅವ್ರೊಂದು ಒಳ್ಳೆ ವಿಭಿನ್ನ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ಅಂತ. ಹೆಂಗೋ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲಾ ಕಲಾವಿದರು ಬ್ಯುಸಿ ಇರ್ಬೇಕಷ್ಟೇನೆ, ಇನ್ನೇನಿಲ್ಲ. ಮೇಡಮ್ಗೋಸ್ಕರ ಮೇಡಮ್ ಇಸ್ ಅಗೇನ್ ಲೇಡಿ ರ್ಯಾಂಬೋ ಆಗಿ ನಿಂತಿದ್ದಾರೆ ಇಂಡಸ್ಟ್ರಿಯಲ್ಲಿ. ನಾನು ಅವ್ರ ಮನೆ ಮುಂದೆ ಜಿಮ್ ಹೋಗ್ಬೇಕಾದ್ರೆ ಹೋಗ್ತಾ ಇರ್ತೀನಿ, ಯಾವಾಗ ನೋಡ್ರು ಮೇಡಮ್ ಪೋಸ್ಟ್ ಅಲ್ಲಿ ನಿಂತಿರ್ತಾರೆ, ಈಗ ರೆಡಿ ಆಯ್ತು. ಸೊ ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್. ಖುಷಿ ಆಗುತ್ತೆ. ಮತ್ತೆ ನೀವು ಪುನೀತ್ ಜೊತೆ ಮಾಡಿದಂಥ ಮಮ್ಮಿ ಸಿನಿಮಾ, ಲೋಹಿತ್ ಜೊತೆ ಮಾಡಿದಂಥ ಸಿನಿಮಾ ಎಲ್ಲ ಅದು ನೋಡಿದ್ದೀನಿ, ಅದನ್ನು ತುಂಬಾ ಖುಷಿ ಆಯ್ತು. ಜೊತೆಗೆ ಇಲ್ಲಿ ನಮ್ಮ ಮಾಸ್ತಿದು ಬರವಣಿಗೆ ಸೇರಿದೆ, ಅದು ಒಂಥರ ಮಿಂಚಿದ್ದಂಗೆ ಸಿನಿಮಾ ಅಲ್ಲಿ ಹಂಗೆ ಪಳಪಳ ಅಂತ ಹೊಳಿತಾ ಇರುತ್ತಂದ್ರೆ ಒಂದು ಖುಷಿ ಅನ್ನಿಸ್ತು. ಮಾಫಿಯಾ ನಮ್ಗೆಲ್ಲ ಒಂದ್ ಸ್ವಲ್ಪ ಈ ತರದ್ದೇ ಸೆಟ್ ಆಗೋದು, ಮಾಫಿಯಾ, ಸಲಗ. ಆ ವಿಷಯದಲ್ಲಿ ಮಾಸ್ತಿ ಇರೋದು ಖುಷಿ ಆಯ್ತು. ಆಮೇಲೆ ಮಾಸ್ಟರ್ ಯಾಮಾರ್ಥ ಈಗಲೇ ಫೈಟ್ ತೆಗಿಯೋ ತರ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಪ್ರೆಸ್ ಮೀಟ್ ಅಲ್ಲೇ ಫೈಟ್ ಕಂಪೋಸ್ ಮಾಡಿದ್ರು ಮಾಡ್ತಾರೆ ಈಗ. ಸೊ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ. ಅಟ್ ದ ಸೇಮ್ ಟೈಮ್ ಕುಮಾರ್ ಅವ್ರದ್ದು ಒಳ್ಳೆ ಬೆಳವಣಿಗೆ. ನಮ್ಮ ಎಸ್ಪೆಷಲಿ ನಮ್ಮ ಬೇರೆ ಸಿನಿಮಾದ ಒಂದಷ್ಟು ವ್ಯಾಪಾರದಲ್ಲಿ ಕೂಡ ಅವರು ಮುಂದೆ ನಿಂತು ಎಲ್ರಿಗೂ ಸಹಾಯ ಮಾಡ್ತಾರೆ. ಸೊ ಹಾಗಾಗಿ ಆಲ್ ದ ಬೆಸ್ಟ್ ಕುಮಾರ್. ಆಮೇಲೆ ಈ ಸಿನಿಮಾ ತುಂಬಾ ಒಳ್ಳೇದಾಗತ್ತೆ ಪ್ರಜ್ವಲ್, ಒಳ್ಳೆ ಸೈನ್ ಇದೆ. ಸೊ ಹಂಗಾಗಿ ಒಳ್ಳೇದಾಗ್ಲಿ, ಎಲ್ಲವೂ ನಗ್ನಗ್ತಾ ಎಂಡ್ ಆಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ಇನ್ನ ಮುಗಿದಿಲ್ಲ, ಗೆಸ್ಟ್ ಅಷ್ಟೇ ಹೊರಡ್ತಾರೆ ಈಗ. ಇದಾದ್ಮೇಲೆ ಪತ್ರಿಕಾಗೋಷ್ಠಿ ಇರುತ್ತೆ, ದಯವಿಟ್ಟು ಎಲ್ಲರೂ ದಯಮಾಡಿ ಕ್ಷಮಿಸಿ. ಆದಷ್ಟು ಜಲ್ದಿ ಎಲ್ಲರೂ ಸೇರೋಣ. ಚೇತನ್ ಅವರು
ಬಾಣ. ಅನೂಪ್ ಸಿಳೀರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮ್ಯೂಸಿಕ್ ಡೈರೆಕ್ಟರ್ ಇಮ್ರಾನ್ ಸರ್ದಾರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇಮ್ರಾನ್ ಸರ್. ಸರ್, ಮತ್ತೊಮ್ಮೆ ಮಾಫಿಯಾ ಪತ್ರಿಕಾಗೋಷ್ಠಿಗೆ ಪ್ರೀತಿಯ ಆಹ್ವಾನ ತೋರಿಸ್ತಾ ಡೈರೆಕ್ಟರ್ ರೋಹಿತ್ ಅವ್ರಿಗೆ ಮಾತಾಡಿ ಒಂದಷ್ಟು ಮಾಹಿತಿ ಡೈರೆಕ್ಟರ್ ಕೊಡಬೇಕು ಅಂತ ಕೇಳಿದೆ. ಅವರು ಮಾಸ್ತಿ ಅವ್ರು ಮಾತಾಡ್ಬಿಡ್ಲಿ ಸರ್, ಆಮೇಲೆ ನಂಗೆ ಒಂಚೂರು ಧೈರ್ಯ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಮಾಸ್ತಿಯಿಂದ ಶುರು ಮಾಡಿ ಇಡೀ ಚಿತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಮಾಧ್ಯಮದಕ್ಕೆ ತಿಳಿಸಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಹೆಸರು ಮಾಫಿಯಾ ಅಂತ. ಒಂದು ಮಾಫಿಯಾ ಅಂದ ತಕ್ಷಣ ಒಂದು ಅಂಡರ್ ವರ್ಲ್ಡ್ ಅಂತಾನೆ ಯೋಚನೆ ಮಾಡ್ತಾರೆ. ಬಟ್ ಅದನ್ನ ಬಿಟ್ಟು ಇದರಲ್ಲಿ ಬೇರೆ ಒಂದು ಅಂಶಗಳಿದೆ. ಅದನ್ನ ಕತೆ ಒಳಗಡೆ ಬರೋದ್ರಿಂದ ಎಲ್ಲೂ ರಿವೀಲ್ ಮಾಡಂಗಿಲ್ಲ. ಮತ್ತೆ ಎಗೈನ್ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡ್ತಾ ಇದೀವಿ. ಇದು ಇನ್ನೂ ವಿಶೇಷ ಏನು ಅಂದ್ರೆ ಪ್ರಜ್ವಲ್ ಮತ್ತೆ ದೇವರಾಜ್ ಸರ್ ಇಬ್ರು ಇದರಲ್ಲಿ ಕ್ಯಾಸ್ಟಿಂಗ್ ಆಗಿದ್ದಾರೆ. ಸೊ ಪ್ರತಿಯೊಬ್ಬ ಮಗನಿಗೂ ಅಪ್ಪ ಹೀರೋ ಇದರಲ್ಲಿ. ಅಪ್ಪನ ಎದುರುಗಡೆ ಮಗನೂ ಹೀರೋ. ಸೊ ಅದೊಂದು ಒಟ್ಟೆ ಸೌಭಾಗ್ಯ. ಒಬ್ಬ ರೈಟರ್ ಆಗಿ ನನಗೆ ನಾವು ಸಿನಿಮಾಗೆ ಎಂಟ್ರಿ ಕೊಟ್ಟು ಇಲ್ಲ ನಾವೊಂದು ಯೌವನದಲ್ಲಿದ್ದಾಗ ನಮ್ಗೆ ದೇವರಾಜ್ ಸರ್ ತುಂಬಾ ಒಳ್ಳೆ ಕಮರ್ಷಿಯಲ್ ಹೀರೋ. ಅಂದ್ರೆ ತೆರೆ ಮೇಲೆ ಅವ್ರು ಬಂದ್ರೆ ಸಾಕು 2.5 ಅವರ್ ಅವ್ರು ನಮ್ಮನ್ನ ರಂಜಿಸ್ತಾ ಇದ್ದವರು. ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಂತವ್ರು. ಸೊ ಇವತ್ತು ಅವ್ರಿಗೆ ಮತ್ತೆ ಅವ್ರ ಮಗನ ಜೊತೆ ಕೆಲಸ ಮಾಡ್ತಾ ಇದೀವಿ. ದೇವರಾಜ್ ಸರ್ ಜೊತೆ ನಾವು ಟಗರು ಕೆಲಸ ಮಾಡಿದ್ದೆ. ಈ ಪ್ರಜ್ವಲ್ ಸರ್ ಜೊತೆ ಜೆಂಟ್ಲ್ಮನ್ ಕೆಲಸ ಮಾಡಿದ್ದೆ. ಸೊ ಎಗೈನ್ ನಾನು ಅವ್ರ ಜೆಂಟ್ಲ್ಮನ್ ಅವ್ರಿಗೆ ಒಂದು ಸಣ್ಣ ಸಕ್ಸಸ್ ಆದ್ಮೇಲೆ ಅವ್ರು ನನ್ನನ್ನು ತುಂಬಾ ಕಡೆ ರೆಫರ್ ಮಾಡಿದ್ರು. ಸೊ ಸಮಯದ ಅಭಾವದಿಂದ ನಾನು ಸಾಧ್ಯವಾದಷ್ಟು ಅವ್ರು ಬರೀತಿದ್ದೀನಿ. ಮತ್ತೆ ಲೋಹಿತ್ ಬಗ್ಗೆ ನಾನು ಹೇಳಲೇಬೇಕು. ತುಂಬಾ ಚಿಕ್ಕ ವಯಸ್ಸಿಗೆ ನಿರ್ದೇಶನದಂತಹ ದೊಡ್ಡ ಜವಾಬ್ದಾರಿ ವಹಿಸ್ಕೊಂಡಂತಹ ಹುಡುಗ. ಇದೇ ದುನಿಯಾ ವಿಜಯ್ ಅವ್ರ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಷನ್ ಮಾಡಿಕೊಂಡು ನಿರ್ದೇಶನದ ಪ್ರತಿಯೊಂದು ಅಂಗಗಳನ್ನು ಕಲಿತು ಇವತ್ತು ನಿರ್ದೇಶನ ಸ್ಥಾನದಲ್ಲಿ ಬಂದಿದ್ದಾನೆ. ಸೊ ನಮ್ಮ ಇಂಡಸ್ಟ್ರಿಗೆ ತುಂಬಾ ಚಿಕ್ಕ ನಿರ್ದೇಶಕ ಅಂತ ಹೇಳ್ಬೋದು. ಸೊ ಅದೊಂದು ಖುಷಿ. ಯಾಕಂದ್ರೆ ಸೀನಿಯರ್ ಡೈರೆಕ್ಟರ್ಸ್ ಜೊತೆನೂ ಕೆಲಸ ಮಾಡ್ತಾ ಇದೀವಿ, ಚಿಕ್ಕ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತೀವಿ. ಬಟ್ ಅಷ್ಟು ಚಿಕ್ಕ ವಯಸ್ಸಿಗೆ ಅಗಾಧವಾದ ಸಹನೆ ಇದೆ. ಮತ್ತೆ ಅದಿತಿ ಅವ್ರ ಬಗ್ಗೆ ಹೇಳ್ಬೇಕು. ಕನ್ನಡತಿ, ಸೌಂದರ್ಯವತಿ. ಸೊ ಮತ್ತೆ ಅನೂಪ್ ಸಿಳೀರ್ ಅವರ ಮ್ಯೂಸಿಕ್ ಅದನ್ನ ಹೇಳಲೇಬೇಕಾಗಿಲ್ಲ. ಸೊ ಮೋಸ್ಟ್ ಆಫ್ ಎಲ್ಲ ಕನ್ನಡದ ಟೆಕ್ನಿಷಿಯನ್ಸ್ ಇದೀವಿ. ಮತ್ತೆ ಒಂದು ಒಳ್ಳೆ ಕನ್ನಡ ಚಿತ್ರಕ್ಕೆ ಕೈ ಹಾಕಿದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ತರ ಇರ್ಲಿ. ಮತ್ತೆ ಪ್ರಶಾಂತ್ ಸರ್ ವಿಶೇಷವಾದ ಗೆಟಪ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಎಲ್ಲಾದ್ರೂ ಕೇಳ್ತಾರೆ, ಸರ್ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ. ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಅವರು ಇಷ್ಟು ವರ್ಷ ಕಾದಿದ್ದಾರೆ. ಸೊ ಮತ್ತೆ ನಮ್ಮ ಟೀಮು, ನಮ್ಮ ನಿರ್ದೇಶಕರು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸಾರಿ, ಕ್ಯಾಮ್ರಾ ಮೈಕ್ ಅಂದ್ರೆ ಭಯ ಆಗುತ್ತೆ, ತುಂಬಾ ಭಯ ಆಗುತ್ತೆ. ತುಂಬಾ ಥ್ಯಾಂಕ್ ಮಾಡಬೇಕು ಮಮ್ಮಿ ದೇವಕ್ಕೆ. ಆದ್ಮೇಲೆ ಮಾಫಿಯಾ ಮಾಡ್ತಾ ಇದ್ದೀನಿ. ಒಂದು ಕಮರ್ಷಿಯಲ್, ಅದೊಂದು ಕಂಟೆಂಟ್ ಓರಿಯೆಂಟೆಡ್ ಕಮರ್ಷಿಯಲ್ ಫಿಲಿಮ್. ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ನನ್ನ ಸ್ಕ್ರಿಪ್ಟ್ ಮೇಲೆ ಆಗಲಿ, ಟೀಮ್ ಆಗಲಿ. ಪ್ರಜ್ವಲ್ ಸರ್ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಒಂದು ಭಯ ಆಯಿತು ಸರ್ ನೋಡಿದಾಗ.
ಬಟ್ ಸರ್ ಜೊತೆ ಟ್ರಾವೆಲ್ ಮಾಡಿದಾಗ ತುಂಬ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಡ್ತಾರೆ ಸರ್. ಸೊ ನನಗೆ ಆ ಭಯ ಹೋಗ್ಬಿಡ್ತು ಸರ್. ಅದು ನಮಗೆ ಆ ಲುಕ್ ಚೇಂಜ್ ಓವರ್ ಟೈಮಲ್ಲಿ ಗೊತ್ತಾಗೋಯ್ತು. ಆಮೇಲೆ ಅದಿತಿ ಮೇಡಮ್, ಆಲ್ರೆಡಿ ಮ್ಯಾಮ್ ಫಿಲಿಮ್ಸ್ ತುಂಬ ನೋಡಿದ್ದೀವಿ. ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರು. ಮಾಸಿ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಅವ್ರು ಸರ್ ಸೂಪರ್ ಆಗಿ ಡೈಲಾಗ್ಸ್ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಸ್ಕ್ರೀನ್ ಪ್ಲೇಲು ಸರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರಶಾಂತ್ ಸರ್ ಹೊರಟ ಐ ಲವ್ ಯು ಸಿನಿಮಾ ನಾವು ಕಾಲೇಜಲ್ಲಿ ಇದ್ದಾಗ ನೋಡಿದ್ವಿ. ಈಗ ಅವ್ರ ಜೊತೆ ವರ್ಕ್ ಮಾಡೋ ಒಂದು ಪಾಯಿಂಟು ತುಂಬಾ ಒಂದು ಮೇಕ್ ಓವರ್ ಇದೆ ಪ್ರಶಾಂತ್ ಸರ್ದು. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಡ್ಯಾನಿ ಮಾಸ್ಟ್ರು ನಾವು ದುನಿಯಾ ಜಾಕಿ ಟೈಮಿಂದ ಮಾಸ್ಟರ್ ಫ್ಯಾನ್ಸ್. ನಾವು ಕಂಪೋಸಿಂಗ್ಸ್ ಎಲ್ಲ ಅದು ಆಲ್ರೆಡಿ ನಾವು ಒಂದು ಫೈಟ್ ಅಂತ ಹೇಳಿದ್ರೆ ಫೈಟ್ ಒಂದು ಸ್ಪೆಷಲ್ ಸೀಕ್ವೆನ್ಸ್ ಪ್ಲಾನ್ ಮಾಡ್ತಿದ್ದೀವಿ. ವಿಜುವಲ್ಸ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಇಮ್ರಾನ್ ಸರ್ ಕೊರಿಯೋಗ್ರಾಫ್ ಮಾಡ್ತಿದ್ದಾರೆ. ಅನೂಪ್ ಸರ್ ಮ್ಯೂಸಿಕ್. ಅನೀಶ್ ತರುಣ್ ನನ್ನ ಡಿ.ಒ.ಪಿ. ತೆಲುಗು ತಮಿಳ್ ಫಿಲ್ಮ್ಸ್ ಮಾಡಿದ್ರು, ಕನ್ನಡ ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಡಿ.ಒ.ಪಿ. ಆಮೇಲೆ ಪ್ರೊಡ್ಯೂಸರ್ ಸರ್ ಕುಮಾರ್ ಸರ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅಂದ್ರೆ ನಾವೇನ್ ಅನ್ಕೊಂಡಿದೀವಿ ಏನ್ ಮಾಡ್ಬೇಕು ಅಂತ ಅದಕ್ಕೆಲ್ಲ ಕಂಪ್ಲೀಟ್ ಸಪೋರ್ಟ್ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಹೀಗೆ ನನ್ನ ಮೇಲೆ ಇರ್ಲಿ. ಡೆಫಿನೆಟ್ಲಿ ಮಾಫಿಯಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಕಮರ್ಷಿಯಲ್ ಫಿಲ್ಮ್ ಆಗಿರುತ್ತೆ. ಮುಂಚೆ ಸಪೋರ್ಟ್ ಮಾಡಿದ್ರು ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ, ಕುಮಾರ್ ಸರ್ ಬಗ್ಗೆ ಹೇಳಲೇಬೇಕು. ಯಾರೇ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಅಂತ ಪ್ರೊಡ್ಯೂಸ್ ಮಾಡಿದಾಗ ಅವರು ತುಂಬಾ ಬೆನ್ನೆಲುಬಾಗಿ ನಿಂತಿರ್ತಾರೆ. ಪ್ರತಿಯೊಂದು ರೈಟ್ಸ್ ವಿಚಾರದಲ್ಲಿ ತುಂಬಾ ಜನಕ್ಕೆ ಚೆನ್ನೈಯಲ್ಲಿ ಹೈದರಾಬಾದ್ ಅಲ್ಲಿ ಲಿಂಕ್ಸ್ ಜಾಸ್ತಿ ಇರಲ್ಲ. ಸೊ ಒಂದು ರೈಟ್ಸ್ ವಿಚಾರದಲ್ಲಿ ಆಗಿರ್ಲಿ ಮತ್ತೆ ಒಂದು ಇದ್ರ ವಿಚಾರದಲ್ಲಿ ಕುಮಾರ್ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ಮ KP ಶ್ರೀಕಾಂತ್ ಟಗರು ಸಲಗ ನಿರ್ಮಾಪಕರಿದಾರಲ್ಲ ಅವ್ರಿಗೆ ತುಂಬಾ ಆಪ್ತರು. ಸೊ ಅವರು ಮತ್ತೆ ಪ್ರಜ್ವಲ್ ಸರ್ದು ಡೇಟ್ಸ್ ಎಷ್ಟು ಚೆನ್ನಾಗಿ ತಗೊಂಡ್ಬಂದ್ರು ಅಂದ್ರೆ, ಪ್ರಜ್ವಲ್ ಅವ್ರು ನೀವು ಮಾಡ್ತೀರಾ ಅಂದ್ರೆ ನಾನು ಫಸ್ಟ್ ಎಲ್ಲ ಸಿನಿಮಾಗೂ ಮೀರಿ ನಿಮ್ ಸಿನಿಮಾಗೆ ಡೇಟ್ಸ್ ಕೊಡ್ತೀನಿ ಅಂತ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಕುಮಾರ್ ಸರ್. ಇವತ್ತು ಇವ್ರ ನಾವೆಲ್ಲ ಸೇರಿದೀವಿ ಅಂದ್ರೆ ದ ಮೈನ್ ಅಂಡ್ ದ ಇಂಪಾರ್ಟೆಂಟ್ ಪರ್ಸನ್. ಅಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಈಗ ನಮ್ಮ ಅದಿತಿ ಮೇಡಮ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮಾಫಿಯಾ ಖುಷಿ ಅನ್ನಿಸ್ತಿದೆ. ಮೊದಲನೇದಾಗಿ ಪ್ರೊಡ್ಯೂಸರ್ ಸರ್ ಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾನ ನನಗೆ ಕೊಟ್ಟಿದ್ದಕ್ಕೆ. ಹಾಗೆಯೇ ಲೋಹಿತ್ ಸರ್, ಹ್ಯೂಜ್ ಫ್ಯಾನ್ ಆಫ್ ಯುವರ್ ಡೈರೆಕ್ಷನ್. ನನಗೆ ವೈಯಕ್ತಿಕವಾಗಿ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಬಹಳ ಇಷ್ಟಪಡ್ತೀನಿ. ನೀವು ಮಾಡಿರೋ ಎರಡೂ ಸಿನಿಮಾಗಳು ಫೀಮೇಲ್ ಓರಿಯೆಂಟೆಡ್, ಸೊ ಆಬ್ವಿಯಸ್ಲಿ ಹ್ಯೂಜ್ ಫ್ಯಾನ್ ಅಂತ ಹೇಳ್ಬೋದು. ಸೊ ನೀವು ಹೇಳ್ದಂಗೆ ನೀವು ಕಾಂಟೆಂಟ್ ಸರ್ ಕಮರ್ಷಿಯಲ್ ರಾ ಮಾಸ್, ಸೊ ಎರಡೂ ಕಾಂಬಿನೇಷನ್ ಡೆಫಿನೆಟ್ಲಿ ಒಂದು ಅದ್ಭುತವಾದ ಸಿನಿಮಾ ಬರೋದ್ರಲ್ಲಿ ಅನುಮಾನ ಇಲ್ಲ. ಮಾಸ್ತಿ ಸರ್ ವಾರ ಸಿಗ್ತಾ ಇರೋಣ. ಖುಷಿ ಅನ್ನಿಸ್ತದೆ. ಆಕ್ಚುಲಿ ಪ್ರಜ್ವಲ್ ಸರ್ದು ನಾನು ಅವರು ಇನ್ಸ್ಪೆಕ್ಟರ್ ಲುಕ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗ್ತಾರೆ. ಸೊ ಅದೇ ಗೆಟಪ್ ಅಲ್ಲಿ ನಾನು ಅವ್ರ ಜೊತೆಗೆ ಕೆಲಸ ಮಾಡುವಂತ ಅವಕಾಶ ತುಂಬಾ ಖುಷಿ ಆಗ್ತಿದೆ. ಒಂದ್ ದೊಡ್ಡ ತಂಡ ಅಂತ ಹೇಳ್ಬೋದು. ಡ್ಯಾನಿ ಮಾಸ್ಟರ್, ಸೊ ಪ್ರತಿಯೊಬ್ರು, ಪ್ರಶಾಂತ್ ಸರ್, ಸೊ ಪ್ರತಿಯೊಬ್ರು ಇದ್ದಾರೆ. ಖುಷಿ ಅನ್ಸುತ್ತೆ. ಒಂದು ಒಳ್ಳೆ ತಂಡ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಹಾಗೇನೆ KP ಶ್ರೀಕಾಂತ್ ಸರ್ ಬಂದಿದ್ರು, ಅವ್ರಿಗೂ ಕೂಡ ಇಡೀ ತಂಡದ ಪರವಾಗಿ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ವಿಜಯ್ ಸರ್, ಸೊ ಸಲಗ ಸಿನಿಮಾದಿಂದ ಮತ್ತೆ ಕನ್ನಡ ಸಿನಿಮಾ ಪ್ರೇಕ್ಷಕರು ವಾಪಸ್ ಥಿಯೇಟರ್ ಕಡೆ ಮುಖ ನೋಡೋ ಹಾಗಾಯ್ತು. ಸೊ ಅದಕ್ಕೋಸ್ಕರ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ಪರವಾಗಿ ನಾನು ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಮಿತ್ರರಿಗೂ ಮತ್ತು ನಮಸ್ತೆ. ಇವತ್ತು ಮಾಫಿಯಾ ಚಿತ್ರದ ಮುಹೂರ್ತಕ್ಕೆ ಶುಭ ಕೋರಿರುವ ಎಲ್ಲ ಗಣ್ಯರಿಗೂ, ಶ್ರೀಕಾಂತ್ ಸರ್ಗೆ, ಸಲಗ ವಿಜಯ್ ಸರ್ಗೆ, ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವ್ರಿಗೆ ಎಲ್ರಿಗೂ ಕೂಡ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಹಳ ದಿವಸಗಳ ನಂತರ ಏನು ಕೊರೋನಾದ ಒಂದು ಹೊಡೆತವನ್ನು ನೋಡ್ತಿತ್ತು, ಅದನ್ನ ಮೀರಿ ಇವತ್ತು ಒಂದು ಚಿತ್ರ ಪೂಜೆ ನಾವೆಲ್ಲ ಇಲ್ಲಿ ಸೇರಿದೀವಿ. ನಿಮ್ಮೆಲ್ಲರ ಪ್ರೀತಿ ಆರೈಕೆ ಸದಾ ಹೀಗೆ ಇರಲಿ. ನಿರ್ದೇಶಕರು ಲೋಹಿತ್ ಬಹಳ ಹಾರ್ಡ್ ವರ್ಕ್ ಮಾಡ್ತಾರೆ. ಸಣ್ಣ ಸಣ್ಣ ಮೈನ್ಯೂಟ್ಗಳನ್ನ ಕೂಡ ಕುತ್ಕೊಂಡು ಕೆಲಸ ಮಾಡ್ತಾರೆ. ಬಹಳ ಖುಷಿ ಆಗತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗೆ. ಇನ್ನ ನಿರ್ಮಾಪಕರು ಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ,
ಕುಮಾರ್ ನನ್ನ ಒಳ್ಳೆಯ ಸ್ನೇಹಿತ. ಸಿನಿಮಾನ ಬಹಳ ಯಥೇಚ್ಛವಾಗಿ ಪ್ರೀತಿ ಮಾಡ್ತಾರೆ, ಸಿನಿಮಾ ಬಿಟ್ರೆ ಬೇರೆ ಏನೋ ಗೊತ್ತಿಲ್ಲ. ಸದಾ ಯಾವಾಗ ಫೋನ್ ಮಾಡಿದ್ರು ಸಿನಿಮಾ ಬಗ್ಗೆನೇ ಮಾತಾಡ್ತಿರ್ತಾರೆ. ಒಳ್ಳೆದಾಗ್ಲಿ. ಪ್ರಜ್ಜು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಪ್ರಜ್ಜು ಲುಕಿಂಗ್ ವೆರಿ ನೈಸ್. ಅತಿಥಿ ಗುಡ್ ಲಕ್. ಮಾಸ್ಟರ್ ಗುಡ್ ಲಕ್. ಮಾಸ್ತಿ ಅವ್ರ ಡೈಲಾಗ್ ಬಗ್ಗೆ ನಾವೇನು ಹೇಳಂಗೆ ಇಲ್ಲ, ಎಲ್ಲ ಅವರ ಡೈಲಾಗ್ಸ್ ಎಲ್ಲ ಇರ್ತವೆ. ಆಗ್ಲಿ. ಇಡೀ ಚಿತ್ರತಂಡಕ್ಕೆ ಶುಭ ಕೋರ್ತೇನೆ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನಗೆ ಲೋಹಿತ್ ಸರ್ ಇದು 3ನೇ ಸಿನಿಮಾ. ಯಾಕಂದ್ರೆ ಅವರು ಫಸ್ಟ್ ಮೀಟ್ ಮಾಡಿದ ತಕ್ಷಣ ಮಾಸ್ಟರ್ ನಿಮ್ ಫ್ಯಾನ್ ಮಾಸ್ಟರ್, ನಾನು ದುನಿಯಾ ಜೋಗಿ ಇದು ಜಾಕಿ ಪಿಕ್ಚರ್ ಇಂದ ಅಂತ ಇದ್ ಮಾಡಿದ್ರು. ಬಟ್ 2 ಸಿನಿಮಾ ಆಲ್ರೆಡಿ ಮಾಡಿದೀನಿ. ಇದು 3ನೇ ಸಿನಿಮಾ. ಮಾಫಿಯಾ ಅಂತ ನಾನು ರೂಮಲ್ಲಿ ಹೋದಾಗ ಒಂದು ಲೈನ್ ಕತೆ ಹೇಳಿದ್ರು, ಮತ್ತೆ ಒಂದು ಫೈಟ್ ಸೀಕ್ವೆನ್ಸ್ ಹೇಳಿದ್ರು. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ನನ್ಗೆ ಇಷ್ಟ ಆಯ್ತು. ಯಾಕಂದ್ರೆ ಒಂದು ಬೇರೆ ತರನೇ ಇದೆ ಕಾನ್ಸೆಪ್ಟ್. ತುಂಬಾ ಚಾಲೆಂಜಿಂಗ್ ಆಗಿದೆ ನನ್ಗೆ ವರ್ಕ್ ಮಾಡೋದು. ಇವತ್ತೂ ಕೂಡ ದಿನ ಥಿಂಕ್ ಮಾಡ್ತಾ ಇರ್ತೀನಿ ಹೆಂಗ್ ಮಾಡ್ಬೇಕು, ಹೆಂಗ್ ಮಾಡ್ಬೋದು ಅಂತ. ಯಾಕಂದ್ರೆ ನಾನೊಂದು 665 ಮೂವ್ ಆಗಿದೆ, 666ನೇ ಮೂವಿ ಇದು. ನನ್ಗೆ ತುಂಬಾ ಒಂದು ಚಾಲೆಂಜಿಂಗ್ ವರ್ಕ್ ಆಗಿದೆ ಇದು. ಯಾಕಂದ್ರೆ ಮೆಡಿಕಲ್ ಸ್ಟೂಡೆಂಟ್ ಅಲ್ಲಿ ಯಾರಿಗೊಂದು ಡಿಸ್ಟರ್ಬ್ ಆಗ್ಬಾರ್ದು, ಅಲ್ಲಿ ಲೈಬ್ರರಿ ಕುತ್ಕೊಂಡವ್ರಿಗೆ ಓದೋರ್ಗು ಕೂಡ ಒಂಚೂರು ಡಿಸ್ಟರ್ಬ್ ಆಗ್ಬಾರ್ದು, ವಿತ್ ಫೈಟ್ಸ್ ಕೂಡ ಆಗ್ಬೇಕು. ತುಂಬಾ ಚಾಲೆಂಜಸ್ ಆಗಿದೆ. ನನ್ಗೆ ನಿಜವಾಗ್ಲೂ ಡಿಫ್ರೆಂಟ್ ಅನ್ನೋದಕ್ಕೆ ಇದರಲ್ಲಿ ಏನಿದೆ ಅಂತ ನಾನು ಖಂಡಿತ ತೋರಿಸ್ತೀನಿ. ಯಾಕಂದ್ರೆ ಪ್ರಜ್ವಲ್ ಸಾರ್ದು ತುಂಬಾನೇ ಸಿನಿಮಾ ಮಾಡಿದೀನಿ. ಪ್ರಜ್ವಲ್ ಸರ್ ಯಾವಾಗ್ಲೂ ನನ್ನ ಶೂಟಿಂಗ್ ಇದ್ರೆ ಡ್ಯಾನಿ ಮಾಸ್ಟರ್ ಹಾಕಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಪ್ರಜ್ವಲ್ ಸರ್. ಯಾಕಂದ್ರೆ ವೀರಮ್ಮಲ್ಲಿ ಫೈಟ್ ಮಾಡಿಸಿದೀನಿ, 2 ಫೈಟ್ಸ್, ಟೋಟಲ್ 3 ಫೈಟ್ ಮಾಡಿದೀನಿ. ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಅಷ್ಟು ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ಆ ಸಿನಿಮಾನ ವೀರಮ್ಮನ ನೀವು ನೋಡಿ, ಸರ್ಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅವತ್ತು ಒಂದೊಂದು ಫೈಟ್ಸ್ನು ಆ ತರ ತೆಗ್ದಿದ್ದೀನಿ. ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಕುಮಾರ್ ಸರ್ ಬಂದೆ ಅವ್ರ ಆಫೀಸ್ಗೆ, ಸರ್ ಇದಿದ್ ಬೇಕು ಮಾಸ್ಟರ್, ನೀವೇನೋ ಥಿಂಕ್ ಮಾಡಿ, ನಿಮ್ಗೆ ಏನ್ ಕೇಳಿ, ಯಾವುದೇ ಸೆಟ್ ಪ್ರಾಪರ್ಟಿ ಕೇಳಿ, ಯಾವುದೇ ಕ್ಯಾಮ್ರಾ ಕೇಳಿ, ಏನೇ ಕೇಳಿ, ಸಿನಿಮಾ ನನ್ಗೆ ಹಂಗ್ ಬರ್ಬೇಕು ಅಂದ್ರು. ಇಂಥ ಪ್ರೊಡ್ಯೂಸರ್ ನಮ್ ಕನ್ನಡ ಇಂಡಸ್ಟ್ರಿಗೆ ಇರಬೇಕು. ಯಾಕಂದ್ರೆ ಒಬ್ಬ ಫೈಟ್ ಮಾಸ್ಟರ್, ಅವ್ರ ಡೈರೆಕ್ಟರ್ ಕತೆ ಹೇಳಿದ ತಕ್ಷಣನೇ ನಮಗೆ ಗೊತ್ತಾಗುತ್ತೆ ನಮ್ಗೆ ಏನೇನ್ ಬೇಕು ಅದನ್ನ ನಮಗ್ ಕೊಡಿಸ್ತಾರಲ್ಲ. ನಿಜವಾಗ್ಲೂ ನಮ್ ಕನ್ನಡ ಇಂಡಸ್ಟ್ರಿ ಬೇರೆ ತರನೇ ಹೋಗಿದೆ. ಮತ್ತೆ ಆಲ್ ದ ಬೆಸ್ಟ್. ಮತ್ತೆ ಕ್ಯಾಮರಾಮನ್ ಸರ್ ತುಂಬಾ ನಿಜವಾಗ್ಲು ನಾವೇನೇ ಕೇಳ್ತೀವಿ ತುಂಬಾ ಹೋಮ್ ವರ್ಕ್ ಮಾಡ್ತಾರೆ ಅವರು. ಒಂದು ಫೈಟ್ಸ್ಗೆ ಒಬ್ಬ ಫೈಟ್ ಮಾಸ್ಟರ್ ಯೋಚನೆ ಮಾಡೋದನ್ನ ಅವರು ಥಿಂಕ್ ಮಾಡ್ತಾರೆ. ಮಾಸ್ಟರ್ ಹಿಂಗ್ ಮಾಡೋಣ, ಹಂಗ್ ಮಾಡೋಣ ಅಂತ. ನಿಜವಾಗ್ಲೂ ಇದೊಂದು ಟೀಮ್ ವರ್ಕ್. ಮತ್ತೆ ಪ್ರಸಾದ್ ಸರ್ ಮತ್ತೆ ಸರ್ ಸಲಗಾನೊಳಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈಲಾಗ್ಸ್. ಮತ್ತೆ ಇದು ಮಾಸ್ತಿ ಇದು ಯಾವುದು ಟಗ್ರು ಮಾಡಿದೆ. ನಿಜವಾಗ್ಲೂ ಒಳ್ಳೊಳ್ಳೆ ಡೈಲಾಗ್ಸ್ ಬರೀತಾರೆ. ಮತ್ತೆ ಮೇಡಮ್ ಲಕ್ಷ್ಮಿ ತರಾನೇ ಅವ್ರು ನಮ್ ಕನ್ನಡ ಸ್ಟೈಲಿ. ಆ ಲಕ್ಷ್ಮಿ ಅವರು ಹಳೆ ಆಕ್ಟ್ರೆಸ್ ಹೆಂಗೆ ಇದ್ರು ಹಂಗೆ ಇವ್ರಿಗೆ ದೇವರು ಇವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡ್ಲಿ. ಆಲ್ ದ ಟೀಮ್ಗೆ ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದ್ಸರಿ ಪತ್ರಕರ್ತರಿಗೂ ಮತ್ತೆ ಮೀಡಿಯಾದವ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. అందరికి నమస్కారం. అదే కుమార్ సార్ is my friend, he's the producer of the film, and he called me saying that I'm doing my film, so just come join the team. I came, heard the script is amazing, done a very good job. And then Prajwal sir and Aditi ma'am are also some of my most favorite actors in the industry, so I'm looking forward to working with the team. So hopefully we make a very good film. Thank you. ನಿಂತ ಅಭ್ಯಾಸ ಮಾತಾಡಬೇಕಾದ್ರೆ. ಎಲ್ರಿಗೂ ನಮಸ್ಕಾರ. ನಾನು ನಂದಿದು 35ನೇ ಸಿನಿಮಾ ಅಂತ ಹೇಳೋಣ ಅನ್ಕೊಂಡೆ. ಡ್ಯಾನಿ ಮಾಸ್ಟರ್ 650 ಅಂದ್ರು. ಮಾಸ್ಟರ್ 666 ಅಂದ್ರು. ಸೊ 35 ಎಲ್ಲೇ ಬರುತ್ತೆ ಅದಕ್ಕೆ. ಬಟ್ ಮಾಫಿಯಾ ನನ್ನ 35ನೇ ಸಿನಿಮಾ ಆಗಿರೋದು ಬಹಳ ಸಂತೋಷ. ಮೊದಲಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಇಂಡಸ್ಟ್ರಿಗೆ ಬಂದು ಸುಮಾರು ಒಂದು 15 ವರ್ಷ ಆಯ್ತು ಅನ್ಸುತ್ತೆ. 35 ಸಿನಿಮಾ. ನಾನು ಜನಕ್ಕೆ ತಲುಪಕ್ಕೆ, ಜನ ನಿಮ್ಮನ್ನ ತಲುಪಕ್ಕೆ ಮೊದಲು ನೀವ್ ಕಾರಣ. ಅಷ್ಟು ನಿಮಗೆ ತುಂಬಾ ದೊಡ್ಡ ಧನ್ಯವಾದಗಳು. ಮಾಫಿಯಾ ಒಂದು ತುಂಬಾ ವಿಭಿನ್ನವಾದ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ.
ನಮ್ಮ ನಿರ್ಮಾಪಕರು ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿದ್ದಾರೆ, ಸಾಕಷ್ಟು ಸಿನಿಮಾಗಳಿಗೆ ಸಹಾಯ ಮಾಡಿದ್ದಾರೆ. ಇಷ್ಟು ಹೇಳ್ದಂಗೆ ಮೊದಲನೇ ಬಾರಿಗೆ ನಿರ್ಮಾಣ ಮಾಡ್ತಿರ್ತಾರೆ, ಬಹಳ ಹುಮ್ಮಸ್ಸಿನ ನಿರ್ಮಾಣ ಮಾಡ್ತಿರ್ತಾರೆ. ನನ್ನ ಮೇಲೊಂದು ವಿಶೇಷವಾದ ಪ್ರೀತಿ ಇಟ್ಕೊಂಡಿದ್ದಾರೆ ನಿರ್ಮಾಪಕರೇ. ಲೋಹಿತ್ ಅವ್ರ ಸಿನಿಮಾಗಳು ನಾನು ನೋಡಿದ್ದೀನಿ, ಅವ್ರ ನಿರ್ದೇಶನ ತುಂಬಾ ಇಷ್ಟ. ಸಾಕಷ್ಟು ರಿಸರ್ಚ್ ಮಾಡ್ತಾರೆ ಯಾವುದೇ ಒಂದು ಕತೆ ಬರ್ದಾಗನು. ಈಗ ಮಾಫಿಯಾ ಅಂದ್ರೆ ನಮಗೆ ಒಂದಷ್ಟು ಪರ್ಸ್ಪೆಕ್ಟಿವ್ ಇರುತ್ತೆ, ಈ ತರದ್ದು ಮಾಫಿಯಾ ಈ ತರದಿದೆ ಅಂತ. ನನ್ಗೆ ಗೊತ್ತಿಲ್ದಿರೋ ಎಷ್ಟೋ ವಿಷಯಗಳನ್ನ ಈ ಸಿನಿಮಾಲಿ ಸೇರಿಸಿದ್ದಾರೆ ಲೋಹಿತ್ ಅವರು. ಖಂಡಿತವಾಗ್ಲೂ ಈ ಸಿನಿಮಾನ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅಂಡ್ ನಮ್ಮ ಛಾಯಾಗ್ರಾಹಕರು ಅವರ ಸಿನಿಮಾಗಳನ್ನ ತೆಲುಗಲ್ಲಿ ನೋಡಿದ್ದೀನಿ, ತುಂಬಾ ಟೇಸ್ಟ್ಫುಲ್ ಆಗಿ ಮಾಡ್ತಾರೆ. ಇಲ್ಲೂ ಬಂದಾಗ ನನಗೆ, ನಾವು ಡಿಸ್ಕಷನ್ ಕೂತಾಗ, ಸರ್ ಈ ಸೀನ್ಗೆ ಈ ಕಲರ್ ಪ್ಯಾಲೆಟ್ ಇರುತ್ತೆ, ಕಾಸ್ಟ್ ಹೀಗ್ ಮಾಡೋಣ ಅಂತ, ತುಂಬಾ ಕಮ್ಮಿ ಜನ ನಮ್ಗೆ ಇಷ್ಟೊಂದು ಇನ್ವಾಲ್ವ್ ಆಗೋದಕ್ಕೆ ಸಿಗೋದು. ಸೊ ವೆಲ್ಕಮ್ ಟು ದ ಫ್ಯಾಮಿಲಿ. ಐ ಆಮ್ ಶೂರ್ ವಿಲ್ ಡೂ ಅ ಗುಡ್ ಜಾಬ್. ಪ್ರಶಾಂತ್ ಅವರು ತುಂಬಾ ವರ್ಷಗಳಿಂದ ಪರಿಚಯ. ಈ ಸಿನಿಮಾಲ್ಲಿ ಒಂದು ತುಂಬಾ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅಂಡ್ ಅವರು ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಡಾರ್ಲಿಂಗ್. ಅವ್ರನ್ನ ಸ್ಕ್ರೀನ್ ಮೇಲೆ ನಾನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಮತ್ತೆ ಎಷ್ಟು ವರ್ಷಗಳ ನಂತರ. ಮಾಸ್ತಿ ಅವರು ನನಗೆ ಗುಲಾಮಿಂದಾನೇ ಸ್ನೇಹಿತರು. ಈಗ ಕೆಲಸ ಜೊತೆಗೆ ಮಾಡ್ತಿದ್ವಿ, ಬಟ್ ಅವಾಗ್ಲಿಂದಾನೇ ಸ್ನೇಹಿತರು, ಸಾಕಷ್ಟು ವರ್ಷಗಳಿಂದ ಪರಿಚಯ. ಜೆಂಟಲ್ಮ್ಯಾನ್ ಅಲ್ಲಿ ಅದ್ಭುತವಾಗಿ ಬರ್ತಿದ್ರು ನನಗೆ ಡೈಲಾಗ್ಸ್ ನ. ಸೊ ಬಟ್ ಆ ಶೇಡೇ ಬೇರೆ, ಮಾಫಿಯಾ ಶೇಡೇ ಬೇರೆ. ಸೊ ಇಲ್ಲಿ ತುಂಬಾ ವಿಭಿನ್ನವಾಗಿ ಆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾಡಿದ್ದಾರೆ. ಡ್ಯಾನಿ ಮಾಸ್ಟರ್ ಹೇಳ್ತಿದ್ರು ನಾನ್ ರೆಫರ್ ಮಾಡ್ತೀನಿ ಅಂತ. ಖಂಡಿತ ಅವ್ರ ಕೆಲಸ ಅಷ್ಟು ಅದ್ಭುತವಾಗಿರುತ್ತೆ. ಸೊ ಅವರು ನನಗೆ ಫೈಟ್ ಮಾಸ್ಟರ್ ಸಿನಿಮಾ ಕೆಲಸ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀನಿ, ನಾನ್ ಫೈಟ್ ಚೆನ್ನಾಗಿ ಮಾಡ್ಬೋದು ಅನ್ನೋದಷ್ಟೇ ಮಾಸ್ಟರ್. ಅದಿತಿ ಪ್ರಭುದೇವ್ ಅವ್ರ ಜೊತೆ ಮೊದಲನೇ ಈ ಸಿನಿಮಾಲ್ ಕಾಣಿಸ್ಕೊಳ್ತಾ ಇದ್ದೀನಿ. ತುಂಬಾ ಫ್ರೆಶ್ ಕಾಂಬಿನೇಷನ್. ನನಗೆ ಅವ್ರ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಸೊ ಖಂಡಿತವಾಗ್ಲೂ ನಮ್ಮಿಬ್ಬರು ಕಾಂಬಿನೇಷನ್ ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾಲಿ ಅನ್ನೋ ನಂಬಿಕೆ ಇದೆ. ಮತ್ತೆ ಬಂದಿದ್ದಕ್ಕೆ ಎಲ್ರಿಗೂ ತುಂಬಾ ದೊಡ್ಡ ಧನ್ಯವಾದಗಳು. ನಿಮಗೆ ಬಂದಿರೋ ಎಲ್ಲ ಫ್ಯಾನ್ಸ್ಗಾಗ್ಲಿ ಸ್ನೇಹಿತರಿಗಾಗ್ಲಿ ಎಲ್ರಿಗೂ ಧನ್ಯವಾದಗಳು. ನಿಮ್ ಸಪೋರ್ಟ್, ನಿಮ್ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಪ್ರಜ್ವಲ್ ಸರ್ಗೆ, ಮಾಸ್ತಿ ಸರ್ಗೆ, ಆ್ಯಂಡ್ ಪ್ರಶಾಂತ್ ಸರ್ಗೆ, ಅದಿತಿ ಮೇಡಮ್ ಅವ್ರಿಗೆ, ನಮ್ಮ ಲೋಹಿತ್ಗೆ, ತರುಣ್ ಅವ್ರಿಗೆ ಎಲ್ರಿಗೂ ಬೆಸ್ಟ್ ವಿಶಸ್, ಬೆಸ್ಟ್ ಆಫ್ ಲಕ್ ಫಾರ್ ಮಾಫಿಯಾ ಅವರ್ ಟೀಮ್. ಥ್ಯಾಂಕ್ ಯು. ಸರ್ ಶೂಟ್ ಮಂಡೇ ಸರ್, ಡಿಸೆಂಬರ್ 6 ಇಂದ ಶೂಟ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಬಂದು ಕಂಪ್ಲೀಟ್ ಒಂದು ಫಸ್ಟ್ ಬ್ಯಾಂಗ್ಳೂರಲ್ಲಿ ಒಂದು 35 ಡೇಸ್ ಸಿಂಗಲ್ ಶೆಡ್ಯೂಲ್ ಪ್ಲಾನ್ ಮಾಡ್ತಾ ಇದ್ದೀವಿ. ಫಸ್ಟ್ ಶೆಡ್ಯೂಲ್ ಆದ್ಮೇಲೆ ನೆಕ್ಸ್ಟ್ ರಾಮೋಜಿ ಫಿಲ್ಮ್ ಸಿಟಿಲಿ ಒಂದು 15 ಡೇಸ್ ಇರುತ್ತೆ ಸರ್. ಟೋಟಲ್ 55 ಡೇಸ್ ಶೂಟ್ ಮಾಡ್ತಾ ಇದ್ದೀವಿ. ಮಂಡೆಯಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ ಸರ್. ಸರ್ ಡಾನ್ ಆ ಥರದ್ದೇನಲ್ಲ ಸರ್, ಒಂದು ಕಂಟೆಂಟ್ ಓರಿಯೆಂಟೆಡ್ ಸರ್, ಕಂಟೆಂಟ್ ಓರಿಯೆಂಟೆಡ್ ಕಮರ್ಷಿಯಲ್ ಫಿಲ್ಮ್ ಸರ್. ಕ್ಯಾರೆಕ್ಟರ್ ಅವನು ಚಿಕ್ಕ ವಯಸ್ಸಿಂದಾನೆ ಯಾರು ಇಲ್ಲದೆ ಬೆಳೆದಿರುವಂತ ಹುಡುಗ. ಒಬ್ಬ ಸ್ನೇಹಿತನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾನೆ. ಅವನ ಸ್ನೇಹಿತ ಪೊಲೀಸ್ ಆಫೀಸರ್ ಆಗ್ತಿದ್ದಾನೆ ಅಂತ ಇವನು ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಅನ್ಕೊಂತಾನೆ. ಬಟ್ ಅದು ಅವನಿಗೆ ಒಂದು ತುಂಬಾ ಸ್ಟ್ರಾಂಗ್ ಪ್ಯಾಷನ್ ಆಗಿ ಬೆಳೆಯುತ್ತೆ. ಪೊಲೀಸ್ ಆಫೀಸರ್ ಆದ್ಮೇಲೆ ಅವನು ಏನೇನ್ ಮಾಡ್ತಾನೆ, ಹೇಗೆ ಕತೆ ಸಾಗುತ್ತೆ.
ಚೆನ್ನಾಗಿರುತ್ತೆ. ಮತ್ತೆ ತಂದೆ ಜೊತೆ ಕೆಲಸ ಮಾಡ್ತಿರೋದು ಬಹಳ ಸಂತೋಷ. ಅರ್ಜುನ ಆದ್ಮೇಲೆ ಪ್ಯಾರಲಲ್ ಆಗಿರುತ್ತೆ. ಅರ್ಜುನ ಅಲ್ಲಿ ವಿರುದ್ಧವಾಗಿತ್ತು ಪಾತ್ರ ನನಗೆ, ಬಟ್ ಇದರಲ್ಲಿ ಪ್ಯಾರಲಲ್ ಆಗಿ ಒಂದು ಸಪೋರ್ಟ್ ಆಗಿರುತ್ತೆ ಪಾತ್ರ. ಥ್ಯಾಂಕ್ ಯು. ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್.